ಇನ್ನು ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಕೊಲೆಯನ್ನ ಖಂಡಿಸಿ ಸಚಿವ ಶಿವರಾಜ ತಂಗಡಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೀವ ತೆಗೆಯೋ ಮಟ್ಟಕ್ಕೆ ಯಾವ ಮನುಷ್ಯ ಕೂಡ ಹೋಗಬಾರದು. ಘಟನೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ದರ್ಶನ್ ವಾರ್ನ್ ಮಾಡಿ ಬಿಡಬಹುದಾಗಿತ್ತು. ಪೊಲೀಸ್ ಇಲಾಖೆ ಇತ್ತು, ಕಂಪ್ಲೇಂಟ್ ಕೊಡಬಹುದಿತ್ತು ಅಂತ ಸಚಿವ ಶಿವರಾಜ ತಂಗಡಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಘಟನೆ ಬಗ್ಗೆ ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನಟ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ, ಆರೋಪಿನೇ. ನಾವು ಮತ್ತೊಬ್ಬರಿಗೆ ಆದರ್ಶಪ್ರಾಯ ಆಗಿರಬೇಕು. ಈ ರೀತಿ ಕ್ರೈಮ್ ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅಂತ, ಅದು ಯಾರೇ ಆಗಿದ್ರು ಕೂಡ ಶಿಕ್ಷೆ ಆಗುತ್ತೆ ಅಂತ ಪ್ರಸಾದ್ ಅಬ್ಬಯ್ಯ ಕೂಡ ಹೇಳಿದ್ದಾರೆ. ವೈಯಕ್ತಿಕವಾಗಿ ನಾನು ಅದನ್ನು ಇಷ್ಟಪಡಲ್ಲ. ಯಾಕಂದರೆ ಜೀವ ತೆಗೆ ಮಟ್ಟಕ್ಕೆ ಯಾವ ಮನುಷ್ಯನು ಹೋಗ್ಬಾರ್ದು. ಅದು ಗೊತ್ತಿಲ್ಲ ಹೆಂಗೆ ಹೋಗಿದೆ, ಏನು ಹೋಗಿದೆ, ಮಾಡಿದರೆ ಏನಾಗಿದೆ ಅದು ಗೊತ್ತಾಗತ್ತೆ. ಯಾರೇ ಇದ್ರೂ ಅವ್ರಿಗೊಂದು ವಾರ್ನ್ ಮಾಡಬೇಕಾಗಿತ್ತು. ತಪ್ಪು ಪೊಲೀಸ್ ಇಲಾಖೆ ಇತ್ತು, ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಅವ್ರನ್ನ ವಾರ್ನ್ ಮಾಡಬೇಕಾಗಿತ್ತು. ಏನು ಮಾಡಲಿ, ಅದು ತಪ್ಪು ಮಾಡಿದ್ರೆ. ಈಗ ಸೆಲೆಬ್ರಿಟಿಗಳಿಗೆ ಕೆಲವೊಂದಿಷ್ಟು ಈಗಿನ ಫೋನ್ಗಳನ್ನಾಗಲಿ ಮೆಸೇಜ್ಗಳಾಗಲಿ ಏನೇನೋ ಮಾಡ್ತಿರ್ತಾರೆ ಪುಣ್ಯಾತ್ಮರು. ಸ್ವಲ್ಪ ಕೂಲ್ ಕಾಮಾಗಿ ಮಾಡ್ಬೇಕು. ಯಾಕಂದರೆ ಅನಿವಾರ್ಯ ಅಂಥ ಜೀವನ ಬದುಕಿನಾಗಿರೋ ಹೊತ್ನಾಗ, ಸಾರ್ವಜನಿಕ ಬದುಕಿನಾಗಿರೋ ಹೊತ್ನಾಗ ಸಣ್ಣ ಪುಟ್ಟ ಬರೋದು. ಅದಕ್ಕೆ ಕಾನೂನು ಇದೆ, ಪೊಲೀಸ್ ಇದೆ, ಡಿಪಾರ್ಟ್ಮೆಂಟ್ ಇದಾವೆ. ಒಂದು ಕರೆದು ವಾರ್ನಿಂಗ್ ಮಾಡಿ ಕಳಿಸ್ಬೋದಾಗಿತ್ತು.